ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ಮೇಷ ರಾಶಿಯ ಒಂದು ಆಗಸ್ಟ್ ತಿಂಗಳ 2025ನೇ ಇಸ್ವಿಯ ಒಂದು ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಈ ಒಂದು ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಅನ್ನುವಂಥದ್ದು ಹೇಗಿದೆ, ಯಾವ ರೀತಿಯಾದಂತಹ ಅನುಕೂಲವನ್ನು ತರ್ತಾ ಇದೆ ಅಥವಾ ಅನಾನುಕೂಲಗಳನ್ನು ತರ್ತಾ ಇದೆಯಾ, ಎಲ್ಲಿ ನಾವು ಜಾಗ್ರತೆಯನ್ನು ವಹಿಸಬೇಕು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆಗಸ್ಟ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಸರಾಸರಿಗಿಂತ ಉತ್ತಮವಾಗಿರುವಂತಹ ಒಂದು ಫಲಿತಾಂಶ. ನಿಮ್ಮ ವೃತ್ತಿಯ ಮನೆಯಲ್ಲಿ ಅಧಿಪತಿಯಾಗಿರುವಂತಹವನು ಇಂದಿನ ತಿಂಗಳಿನಂತೆ ಈ ತಿಂಗಳು ಕೂಡ ನಿಮಗೆ 12ನೆಯ ಮನೆಯಲ್ಲಿ ಇರೋದರಿಂದಾಗಿ ಇದನ್ನು ಸಾಮಾನ್ಯವಾಗಿ ಒಳ್ಳೆಯದೆಂದು ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ಅಂದರೆ ಶನಿದೇವರು ಗುರುವಿನ ರಾಶಿಯಲ್ಲಿರ್ತಾನೆ. ಇದು ಅವರ ಕೆಲಸವನ್ನು ಬದಲಾಯಿಸುವವರಿಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಇರುವಂತಹ ಕೆಲಸವನ್ನು ಬದಲಾಯಿಸಬೇಕು ಅನ್ನುವಂಥವ್ರಿಗೆ ಅಥವಾ ಬದಲಾಯಿಸೋಕ್ಕೆ ಇಚ್ಛೆ ಪಡ್ತಾ ಇರುವಂಥವ್ರಿಗೆ ಇದು ಒಂದು ರೀತಿ ಒಳಿತು ಅನ್ನುವಂಥದ್ದು ಕಂಡು ಬರ್ತಾ ಇದೆ, ಉತ್ತಮ ಫಲಿತಾಂಶ ಅನ್ನೋದು. ಕೆಲವು ಸಂದರ್ಭಗಳಲ್ಲಿ ಫಲಿತಾಂಶಗಳು ಸರಾಸರಿಗಿಂತಲೂ ಸ್ವಲ್ಪ ದುರ್ಬಲವಾಗಿರಬಹುದು. ಕೆಲವೊಂದು ಅಂಶಗಳನ್ನು ನೋಡಿದಾಗ ಎಲ್ಲರಿಗೂ ಕೂಡ ಅಂದ್ಕೊಂಡಂತಹ ರೀತಿಯಾಗಿ ಬದಲಾವಣೆ ಆಗ್ತದೆ ಅಥವಾ ಬದಲಾವಣೆ ಆಗೇ ಆಗುತ್ತೆ ಅಂತ ಇಲ್ಲ. ಕೆಲವರಿಗೆ ಅವರವರ ಒಂದು ಫಲಿತಾಂಶ ಅನ್ನುವಂಥದ್ದು ಅವರ ಒಂದು ಜಾತಕದ ಪ್ರಕಾರವಾಗಿ ಈ ಒಂದು ಸರಾಸರಿಗಿಂತಲೂ ಸ್ವಲ್ಪ ಕಡಿಮೆ ಮಟ್ಟದ ಒಂದು ಫಲಿತಾಂಶ ಅನ್ನುವಂತಹದ್ದು ಬರಬಹುದು ಕೆಲಸದ ವಿಚಾರದಲ್ಲಿ. ಆದರೆ ನೀವು ವ್ಯವಹಾರದ ಬಗ್ಗೆ ಏನಾದರೂ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥವರಾಗಿದ್ದರೆ, ವ್ಯಾಪಾರಸ್ಥರಾಗಿದ್ದರೆ, ಆಗಸ್ಟ್ 6ರ ನಂತರ ಆ ವಿಷಯಗಳಲ್ಲಿ ಉಪಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಪ್ರಯೋಜನಕಾರಿಯಾಗಿದೆ. ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ, ಬಿಸ್ನೆಸ್ ಮಾಡುವಂಥವರಾಗಿದ್ದರೆ ಆಗಸ್ಟ್ 6ರ ನಂತರಾಗಿ ನೀವೇನಾದರೂ ಒಂದು ಪ್ರಯತ್ನವನ್ನು ಮಾಡಿದಾಗ ಅದು ಅನುಕೂಲಕರವಾಗುತ್ತೆ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ನೋಡುವಂಥದ್ದಾದರೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗಸ್ಟ್ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ತಮ್ಮ ಕುಟುಂಬದೊಂದಿಗೆ ಉಳಿದುಕೊಂಡು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಹುದು. ಹಾಸ್ಟೆಲ್ಗಳಲ್ಲಿದ್ದು ಮನೆಯಿಂದ ದೂರ ಇರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಅನ್ನುವಂತಹದ್ದು ಕಂಡು ಬರ್ತಾ ಇರುವಂತಹದ್ದು. ಇಲ್ಲಿ ಕುಟುಂಬದ ವಿಷಯಗಳಲ್ಲಿ ನೀವು ಸಾಮಾನ್ಯವಾಗಿ ಆಗಸ್ಟ್ ತಿಂಗಳು ಸರಾಸರಿ ಫಲಿತಾಂಶಕ್ಕಿಂತ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಈ ಒಂದು ಸಾಮಾನ್ಯವಾಗಿ ನೀವು ನೋಡೋದಾದರೆ ಸಮತೋಲನವಾಗಿರ್ತದೆ. ಕೆಲವೊಮ್ಮೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಅಥವಾ ಏನು ಸಮಸ್ಯೆಗಳು ಇಲ್ಲದಲೂ ಇರಬಹುದು. ಈ ರೀತಿಯಾಗಿರುವಂಥದ್ದು ಕುಟುಂಬದ ವಿಚಾರದಲ್ಲಿ ನೋಡಿದಾಗ. ಇನ್ನು ಈ ತಿಂಗಳು ನೀವು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಪ್ರೀತಿ ಸಂಬಂಧಪಟ್ಟ ಹಾಗೆ ನೋಡುವಂಥದ್ದಾದರೆ ನಿಮ್ಮ 5ನೆಯ ಮನೆಯ ಅಧಿಪತಿಯಾದಂತಹ ಸೂರ್ಯನ ಸ್ಥಾನವು ಈ ತಿಂಗಳು ತುಂಬ ಉತ್ತಮವಾಗಿಲ್ಲ. ಹಾಗಾಗಿ ರಾಹು ಮತ್ತು ಕೇತುಗಳ ಪ್ರಭಾವವಾಗಿ ಕೆಲವು ತಪ್ಪು ಗ್ರಹಿಕೆಗಳು ಕಾಲಕಾಲಕ್ಕೆ ಕಂಡು ಬರ್ತಾ ಇರ್ತದೆ. ಆದ್ದರಿಂದ ಪರಸ್ಪರ ನಂಬಿಕೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಆಗಿರ್ತದೆ. ನೀವು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಕೆಲವೊಂದು ಬಾರಿ ಈ ರಾಹು ಕೇತುಗಳ ಒಂದು ಪ್ರಭಾವದಿಂದಾಗಿ ತಪ್ಪು ಗ್ರಹಿಕೆ ಆಗುವಂಥದ್ದು, ಅಪನಂಬಿಕೆಯನ್ನು ಹುಟ್ಟಿಸೋದು ಅಥವಾ ಅವ್ರೇನು ಹೇಳಿದ್ರು ಕೂಡ ನೀವು ನಂಬದಲ್ಲೇ ಅವ್ರ ಬಗ್ಗೆ ಡೌಟ್ ಪಡುವಂಥದ್ದು, ಈ ರೀತಿಯಾಗಿ ಆಗುವಂಥದ್ದು ಆಗ್ತಾ ಇರ್ತದೆ. ಹಾಗಾಗಿ ಈ ರೀತಿಯಾದಂಥ ವಿಚಾರಗಳಲ್ಲಿ ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಆಗ ನಿಮ್ಮಿಬ್ಬರ ಮಧ್ಯೆ ಒಂದು ನಂಬಿಕೆಯನ್ನು ನೀವು ಅಥವಾ ಒಂದು ಟ್ರಸ್ಟ್ ಅಥವಾ ಒಂದು ಬಿಲೀವನ್ನು ನೀವು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ತುಂಬ ತೊಂದರೆ ಆಗುವಂಥದ್ದಾಗ್ತದೆ. ಇನ್ನು ವೈವಾಹಿಕ ಜೀವನದ ಬಗ್ಗೆ ಮಾತನಾಡುವಂಥದ್ದಾದರೆ ವಿವಾಹಿತರಿಗೆ ಈ ಸಂದರ್ಭದಲ್ಲಿ 7ನೆಯ ಮನೆಯಲ್ಲಿ ಅನುಕೂಲಕರವಾದಂಥ ಸ್ಥಾನದೊಂದಿಗೆ ನೀವು ಹೆಚ್ಚಿನ ಮಟ್ಟಿಗೆ ಅನುಕೂಲಕರ ಫಲಿತಾಂಶವನ್ನೇ ಪಡೆಯಬಹುದು. ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡ್ತಾ ನೋಡುವಂಥದ್ದಾದರೆ ಫೈನಾನ್ಷಿಯಲ್ ವಿಚಾರವಾಗಿ ಕಠಿಣ ಒಂದು ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಗಳಿಸಬಹುದಾದಂಥದ್ದಾಗಿರ್ತದೆ. ಆದರೆ 100% ನಿಮಗೆ ಸಿಗದಿರಬಹುದು. ನೀವು ಮಾಡಿದಂತಹ ಒಂದು ಹಾರ್ಡ್ ವರ್ಕ್ ಅಥವಾ ನೀವೇನು ಮಾಡುವಂಥ ಕೆಲಸಗಳಲ್ಲಿ 100% ನೀವು ಹಾಕಿರ್ತೀರ ಪರಿಶ್ರಮನ, ಅದಕ್ಕೆ 100% ರಿಟರ್ನ್ಸ್ ನಿಮಗೆ ಸಿಕ್ಕಿಲ್ಲ ಅಂದರೂ ಅರ್ಧ ಭಾಗದಷ್ಟು ನಿಮಗೆ ಪಡೆಯುವಂತಹದ್ದಂತೂ ಖಂಡಿತವಾಗಿ ನಿಶ್ಚಯ ಆಗಿದೆ. ಆಗಸ್ಟ್ ತಿಂಗಳಿನಲ್ಲಿ ಫೈನಾನ್ಷಿಯಲ್ ಆಗಿ ನಿಮಗೆ ಅಷ್ಟು ಏಳಿಗೆ ಇದೆ ಅಂತಲೂ ಇಲ್ಲ ಅಥವಾ ತುಂಬ ಕೆಳಮಟ್ಟದಲ್ಲಿದೆ ಅಂತಲೂ ಕೂಡ ಇಲ್ಲ. ಇನ್ನು ಆರೋಗ್ಯದ ವಿಷಯದಲ್ಲಿ ನೋಡುವಂಥದ್ದಾದರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಹೆಚ್ಚು ಪ್ರಮಾಣದ ಅನುಕೂಲಕರ ಫಲಿತಾಂಶ ಅನ್ನುವಂಥದ್ದಿದೆ. ನಿಮಗೆ ಈಗಾಗಲೇ ಹೃದಯ ಸಂಬಂಧಿತವಾದಂತಹ ಸಮಸ್ಯೆಗಳೇನಾದರೂ ಕಂಡು ಬರ್ತಾ ಇದ್ದರೆ ನೀವು ತುಂಬ ಜಾಗರೂಕರಾಗಿರಬೇಕಾಗತ್ತೆ. ಆದರೆ ಸಾಮಾನ್ಯವಾಗಿ ಈ ತಿಂಗಳು ಯಾವುದೇ ಹೊಸ ಕಾಯಿಲೆಗಳು ಆಗುವಂಥ ಸಾಧ್ಯತೆ ಇಲ್ಲದೇ ಇರುವುದರಿಂದಾಗಿ ಆರೋಗ್ಯ ಅನ್ನುವಂಥದ್ದು ಮೇಷರಾಶಿಯವರಿಗೆ ಉತ್ತಮವಾಗಿರುವಂತಹದ್ದು.
ಇನ್ನು ಪರಿಹಾರ ಏನು ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನು ನೋಡೋದಾದರೆ, ಮೇಷರಾಶಿಯವರು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿರ್ಗತಿಕರಿಗೆ ಆಹಾರವನ್ನು ನೀಡಿ. ಬಡಬಗ್ಗರಿಗೆ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಅವ್ರಿಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು. ಒಂದು 4 ಜನಕ್ಕೆ ನಿಮ್ಮ ಕೈಲಾಗದ ಹಾಗೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಅನ್ನದಾನಕ್ಕೆ ಏರ್ಪಾಡು ಮಾಡುವಂಥದ್ದು, ಅಥವಾ ಏನಾದರೂ ಒಂದು ಪ್ರಸಾದವನ್ನು ವಿನಿಯೋಗ ಮಾಡುವಂಥದ್ದು, ಏನಾದರೂ ಒಂದು ಅಳ್ಳು ಸೇವೆ ಥರ ಮಾಡಿದ್ರೂ ಕೂಡ ಅನುಕೂಲವೇ. ಅದು ನಿಮ್ಗೆ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದಾಗಿ ಮೇಷರಾಶಿಯವರಿಗೆ ಸಾಕಷ್ಟು ಅನುಕೂಲತೆ ಅನ್ನುವಂಥದ್ದು ಕಂಡು ಬರ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂದರೆ ಗುರುಜಿಯವರನ್ನ ಕಾಂಟ್ಯಾಕ್ಟ್ ಮಾಡಿ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ನಿಮ್ಮ ಇನ್ಯಾವುದೇ ಸಮಸ್ಯೆಗಳ ಬಗ್ಗೆ ನೀವು ಕುಲಂಕುಷವಾಗಿ ತಿಳ್ಕೊಳ್ಬೇಕು ಅನ್ನುವಂಥ ಇಚ್ಛೆ ಇದ್ದಲ್ಲಿ ಖಂಡಿತವಾಗಿ ನಿಮಗೆ ಅದಕ್ಕೆ ಪರಿಹಾರ ಅನ್ನೋದು ಸಿಗ್ತದೆ. ಧನ್ಯವಾದ.